ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ನೈಸ್ ರೋಡ್ನಲ್ಲಿ ಟೋಲ್ ಕಟ್ಟಬೇಕಾ ಬೇಡವಾ, ನಿಜವಾಗ್ಲೂ ಹೈಕೋರ್ಟು ಕಟ್ಟಬೇಡಿ ಅಂತ ಹೇಳಿದೆಯಾ, ಇದು ಅಕ್ರಮನಾ ಅಂತ ಹೇಳಿ ಒಂದು ಡೀಟೇಲ್ಡ್ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಪಾರ್ಟ್ 1ನಲ್ಲಿ ನೀವು ಅದನ್ನು ನೋಡಬಹುದು. ಇದು ಮುಂದುವರೆದ ಭಾಗವಾಗಿ ಕೆಲವು ಪ್ರಮುಖವಾದಂತಹ ಅಂಶಗಳನ್ನು ರೈತರಿಗೆ ಹೇಳಲೇಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನೈಸ್ ರೋಡನ್ನ ಉಪಯೋಗಿಸೋದಕ್ಕೆ ಟೋಲ್ ಕಟ್ಟಬೇಡಿ ಅಂತ ಹೈಕೋರ್ಟು ಹೇಳೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈ ಕಾಸ್ಟ್ ಟೈಟಲ್ ನೋಡಿ, ಮತ್ತು ಇನ್ನೊಂದು ಈ ಕೇಸ್ ಟೈಟಲನ್ನು ನೀವು ನೋಡ್ಕೋಬಹುದು. ಅದರಲ್ಲಿ ಎಲ್ಲೂ ಕೂಡ ಆ ರೀತಿಯಾಗಿ ಹೇಳಿಲ್ಲ. ಆದ್ದರಿಂದ ಮಿಸ್ಲೀಡ್ ಆಗುವ ಅವಶ್ಯಕತೆ ಇಲ್ಲ. ರೋಡ್ ಎಷ್ಟು ಮಾಡಿದಾರೋ, ಪೆರಿಫಿರಲ್ ರಿಂಗ್ ರೋಡ್ 41 ಕಿಲೋಮೀಟರ್ ಏನು ಮಾಡಬೇಕು ಅಂತಿದ್ರು, ಅದಕ್ಕೆ ಮಾಡಿರೋದಕ್ಕೆ ಇವರು ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಅದು ಜಾಸ್ತಿ ಆಗಿದ್ದರೆ, ಈಗಾಗಲೇ ಅದರಿಂದ ಇವರು ಲಾಭವನ್ನು ಪಡ್ಕೊಂಡಿದ್ರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಕೇಸನ್ನು ಫೈಲ್ ಮಾಡಿ ನೀವು ಅದನ್ನು ಕಡಿಮೆ ಮಾಡಿಸ್ಬೋದು, ಇಲ್ಲಾಂದರೆ ಅದನ್ನು ವೇ ಆಫ್ ಮಾಡಿಸಿ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೋಬಹುದು. ಆದರೆ ಕೋರ್ಟಿನ ತೀರ್ಮಾನದ ನಂತರ ಇದನ್ನು ಮಾಡಬೇಕೇ ಹೊರತು ಇನ್ನು ಇತ್ಯರ್ಥವಾಗದೇ ಇದ್ದಾಗ, ಕೋರ್ಟಿನಲ್ಲಿ ಪೆಂಡಿಂಗ್ ಇದ್ದಾಗ ಈ ರೀತಿಯಾದಂತಹ ಕಾನೂನು ಕೈಗೆತ್ತಿಕೊಂಡು ನಾವೇ ತೀರ್ಮಾನಗಳನ್ನು ಮಾಡಿ ಈ ರೀತಿಯಾಗಿ ಪ್ರಚೋದನಾಯುಕ್ತವಾಗಿ ನಡವಳಿಕೆಗಳನ್ನು ಮಾಡಬಾರ್ದು. ಮಾಡಿದ್ಯಾದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಹಾಗೆ ಆಗಬಾರದು ಅಂತ ಹೇಳಿ ವಕೀಲರಾಗಿ ನಿಮಗೆ ತಿಳುವಳಿಕೆಯುಕ್ತವಾದಂತಹ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ಇನ್ನು ಇಲ್ಲಿ ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಈಗಾಗಲೇ ಈ ಒಂದು ಪೆರಿಫೆರಲ್ ರಿಂಗ್ ರೋಡು ಆಗಿದೆ. ಅದನ್ನು ಬಿಟ್ಟು ಮಿಕ್ಕಿದ್ದೀವರು 5 ಟೌನ್ಶಿಪ್ಗಳು ಈಗ ಆಲ್ರೆಡಿ ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ, ಈ ತರಹದ 5 ಟೌನ್ಶಿಪ್ಗಳನ್ನು ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ. ಇನ್ನು 111 ಕಿಲೋಮೀಟರ್ ಅವರು ನೈಸ್ ರೋಡ್ ಎಕ್ಸ್ಪ್ರೆಸ್ ವೇನ ಮಾಡಬೇಕಾಗಿತ್ತು, ಅದರಲ್ಲಿ ಕೇವಲ 5 ಕಿಲೋಮೀಟರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಮಗೀಗ ಅದು ಬೇಡವೇ ಬೇಡ. ಯಾಕಂದರೆ ಈಗ ಆಲ್ರೆಡಿ ನಮಗೆ ಬ್ಯಾಂಗ್ಳೂರ್ ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಸೆಂಟ್ರಲ್ ಗೌರ್ಮೆಂಟಿಂದನೇ ಆಗೋಗಿರೋದ್ರಿಂದ ಈಗ ನಮಗೆ ನೈಸ್ ರೋಡಿನ ಅವಶ್ಯಕತೆಯೇ ಇಲ್ಲ. ಆದ್ದರಿಂದ ಈಗ ನಮಗೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು 111 ರೈತರು ಪರಿಹಾರನೇ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಯಾರು ಹೈಕೋರ್ಟಿನ ಮೊರೆ ಹೋಗಿದ್ರೋ ನೋಡಿ, ಈ ಒಂದು ಕೇಸಿನಲ್ಲಿ ಅಂಥವರ ಜಮೀನನ್ನು ವಾಪಸ್ ಕೊಡಬೇಕು ಅಂತ ಹೇಳಿ ಕೋರ್ಟು ತೀರ್ಮಾನ ಮಾಡಿದೆ. ಇದರ ಬಗ್ಗೆ ಕರೆಕ್ಟಾಗಿ ಯಾರು ಹೇಳ್ತಾ ಇಲ್ಲ. ಆದ್ದರಿಂದ ಯಾರ್ಯಾರಿಗೆ ಪರಿಹಾರಗಳು ಸಿಕ್ಕಿಲ್ಲವೋ ಮತ್ತು ಈಗ ನೈಸ್ ರೋಡಿನ ಅವಶ್ಯಕತೆಯೇ ಇಲ್ಲದೇ ಇರೋದರಿಂದ, ಈಗ ಆಲ್ರೆಡಿ ಆಗಿರೋದ್ರಿಂದ ಮತ್ತು 29 ವರ್ಷಗಳು ಕಳೆದೋಗಿರೋದ್ರಿಂದ ಈ ಸರ್ಕಾರನೂ ಮಾಡೋಕ್ಕೆ ರೆಡಿ ಇಲ್ಲ, ಇವರು ಕೇಣಿನೂ ಮಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಕ್ಲಿಯರ್ ಟೈಟಲ್ ಕೊಡದೆ ಇವರು ಬಂಡವಾಳ ಹಾಕಲ್ಲ, ಇವರು ಬಂಡವಾಳ ಹಾಕದೇನೆ ಡೆವಲಪ್ಮೆಂಟು ಆಗಲ್ಲ. ಇಲ್ಲಿ ಇಷ್ಟು ವರ್ಷಗಳು ಮತ್ತು ಯಾಕೆ ಬೇಕಾಯಿತು? ಹಾಗಾದರೆ ಈ ಕಡೆ ಕೃಷಿನೂ ಇಲ್ಲ, ಈ ಕಡೆ ಡೆವಲಪ್ಮೆಂಟು ಇಲ್ಲ. ಸುಮ್ಮನೆ 30 ವರ್ಷಗಳ ಹಿಂದೆ ಕಿತ್ಕೊಂಡು ಜಮೀನುಗಳನ್ನ ಇಟ್ಕೊಂಡ್ಬಿಡೋದು. ನಂತರ ಇನ್ನೊಂದು ಇದೆ, ಇಲ್ಲಿ ಈ ಎಕ್ಸಸ್ಸು ಕೂಡ 554 ಎಕರೆಷ್ಟು ಎಕ್ಸಸ್ಸು ಕೂಡ ಇಲ್ಲಿ ಸ್ವಾಧೀನವನ್ನು ಮಾಡಿಕೊಳ್ಳಲಾಗಿತ್ತು. ಇದು ನಿಜವಾಗಿಯೂ ಈ ಒಂದು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಯಾವ ಒಂದು ಉದ್ದೇಶಕ್ಕಾಗಿ ಸ್ವಾಧೀನಪಡಿಸ್ಕೊಂಡಿತ್ತು ಅದೇ ಉದ್ದೇಶಕ್ಕೆ ಬಳಕೆ ಆಗಿದೆಯಾ ಇಲ್ವೋ ಅನ್ನೋದು ತನಿಖೆ ಆಗಬೇಕಾಗಿದೆ. ಕೆಲವೊಮ್ಮೆ ಕೇಳ್ಪಟ್ಟಿದ್ದೇನೆ ನಾನು, ಇದನ್ನು ಒಂದು ರಿಯಲ್ ಎಸ್ಟೇಟ್ ಲಾಭಿಯಾಗಿಸಿ ಹೆಚ್ಚುವರಿ ಭೂಮಿಯಾಗಿ ಏನು ಪಡ್ಕೊಂಡಿದ್ರು ಅದರಲ್ಲಿ ಕೆಲವರುಗಳಿಗೆ, ಡೆವಲಪರ್ಸ್ಗಳಿಗೆ, ಬಿಲ್ಡರ್ಸ್ಗಳಿಗೆ ಕೂಡ ಈ ಭೂಮಿಯನ್ನು ಕೊಡಲಾಗಿದೆ. ಆಲ್ರೆಡಿ ಇವರುಗಳು ಮಾರಾಟಗಳನ್ನು ಕೆಲವು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಸೊ ಇದು ತನಿಖೆಯಾಗಿ ಇದು ಸತ್ಯಾಂಶ ಹೊರಗಡೆ ಬರಲಿ. ಬಂದಾಗ ಯಾರ್ಯಾರು ಈ ಒಂದು ತಪ್ಪನ್ನು ಮಾಡಿದಾರೋ, ಅಕ್ರಮವನ್ನು ಎಸಗಿದಾರೋ ಅವರ ವಿರುದ್ಧ ಕ್ರಿಮಿನಲ್ ಕೇಸುಗಳು ದಾಖಲಾಗಬೇಕು. ಮತ್ತು ರೈತರಿಗೆ ಅವರ ಜಮೀನುಗಳನ್ನು ವಾಪಸ್ಸು ಕೊಟ್ಟು ಬಿಡಬೇಕು. ಇದು ಯಾವ ಸೀಮೆ ಇದು? ದುಡ್ಡು ಪೂರ್ತಿ ಕೊಡಲ್ಲ ಅಂತೀರಾ, ಮತ್ತು 50% ಡೆವಲಪ್ಡ್ ಲ್ಯಾಂಡ್ ಕೊಡ್ತೀನಿ ಅಂದರೆ 30 ವರ್ಷ ಆದರೂ ನೀವು ಡೆವಲಪ್ಮೆಂಟೇ ಮಾಡಲಿಲ್ಲ ಅಂದರೆ ಅವರು ಸತ್ತೋದ ಮೇಲೆ ಅವ್ರು ಎಣದ ಮೇಲೆ ಹಾಕ್ತೀರಾ ನೀವು ಡೆವಲಪ್ಮೆಂಟ್ ಲ್ಯಾಂಡನ್ನು? ಯಾರು ಅವ್ರ ಕುಟುಂಬದಲ್ಲಿ ಯಾರು ಇರ್ತಾರೋ ಅವರು ಬದುಕಿದ್ದಾಗ ಅವರ ಒಂದು ಆಸ್ತಿಯನ್ನು ಅವರು ಎಂಜಾಯ್ ಮಾಡಬೇಕಲ್ವಾ? ಇದು ಯಾವ ಸೀಮೆ ಇದು? ಮೊನ್ನೆಯಲ್ಲಿ 5 ವರ್ಷದೊಳಗಡೆ ನೀವು ಮನೆ ಕಟ್ಟಲಿಲ್ಲ ಅಂತಂದರೆ ನಾವು ಸೈಟ್ ವಾಪಸ್ ತಗೊಂಬಿಡ್ತೀನಿ ಅಂತೀರಾ. ನೀವು 30 ವರ್ಷ ಆದ್ರೂ ಚಾಲೂನೇ ಮಾಡಲ್ವಲ್ಲ ಸ್ವಾಮಿ. ನೀವುಗಳು ಡೆವಲಪ್ಮೆಂಟ್ ಮಾಡೋಕ್ಕೆ, ಲೇಔಟ್ಗಳು ಮಾಡೋಕ್ಕೆ 20 ವರ್ಷ 30 ವರ್ಷ ಆದ್ರೂ ನೀವು ತಗೋಬೇಕು. ಅದೇ ಒಬ್ಬ
ಅದಕ್ಕೂ ಕಂಡೀಷನ್ ಇಲ್ಲ. ಬಿ ಡಿ ಎ ಸೈಟ್ಗಳಾಗಲಿ ಇನ್ನೊಂದಾಗಲಿ, ಕಸ ಹಾಕೊಂಬಿಟ್ರೆ ಕಸ ತಗೊಂಡ್ಲಿಲ್ಲ, ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಸೈಟ್ ವಾಪಸ್ ಕಿತ್ಕೊಂಡ್ಬಿಡ್ತೀವಿ ಅಂತೀರಾ. ಈಗ ಇದನ್ನು ಕಿತ್ಕೊಳ್ಳಿ. ಡೆವಲಪ್ಮೆಂಟ್ ಮಾಡಿಲ್ಲ, ಏನೂ ಮಾಡಿಲ್ಲ, 30 ವರ್ಷ ಆದರೂ ಈಗ ಅವರು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ಏನೂ ಇಲ್ಲ. 29 ವರ್ಷ ಆಗೋಯ್ತು. ಈಗ ನಮ್ಗೆ ಅದರ ಅವಶ್ಯಕತೆ ಏನಿದೆ? ಬೇಡ. ಸೊ ಎಲ್ಲರಿಗೂ ರೈತರುಗಳು ಕೇಸ್ ಹಾಕ್ಕೊಳ್ಳಿ, ನೀವುಗಳು ಏನಿದೆಯೋ ಭೂಮಿಯ ನಿಮಗೆ ಸಿಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಉಚ್ಚ ನ್ಯಾಯಾಲಯ ತೀರ್ಮಾನವನ್ನು ಕೊಟ್ಟಿದೆ. ಡೆವಲಪ್ಮೆಂಟ್ ಮಾಡದೇ ಇರೋದರಿಂದ, ಸರಿಯಾಗಿ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ಸೂಕ್ತ ಸಮಯದಲ್ಲಿ ನೀಡದೇ ಇರೋದರಿಂದ ಮತ್ತೆ ಅವರಿಗೆ ಭೂಮಿಗಳನ್ನು ವಾಪಸ್ ಕೊಡಿ ಅಂತ ಹೈಕೋರ್ಟ್ ತೀರ್ಮಾನ ಮಾಡಿದೆ. ಇದ್ರ ಬಗ್ಗೆ ಮಾತಾಡೋಣ. ಸೊ ರೈತರುಗಳು 60% ಯಾರಿಗೂ ಪರಿಹಾರನೇ ಸಿಕ್ಕಿಲ್ಲ ಅಂತ ಅನ್ನೋರು ಏನೋ ಹಾಕ್ಕೊಳ್ಳಿ, ನಿಮ್ಮ ಭೂಮಿಗಳನ್ನ ವಾಪಸ್ ತಗೊಳ್ಳಿ. ಇವರೇನೋ ಟೋಕನ್ ಅಡ್ವಾನ್ಸ್ ಥರ ಕೊಟ್ಬಿಟ್ಟು ಇಟ್ಕೊಂಬಿಟ್ಟು, ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಅಲ್ಲ. 30 ವರ್ಷಕ್ಕೆ ಎಷ್ಟೋ ಭೂಮಿಗಳು ಬೆಳೆದಿರ್ತವೆ. ಇವರು ಡೆವಲಪ್ಮೆಂಟೇ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಏನಿಗೆ ಬೇಕು ಇಂಥ ವ್ಯವಹಾರಗಳು? ಆದ್ದರಿಂದ ಅವರ ಹಣಗಳು ಏನಿದೆಯೋ, ಈಗ ನೈಸ್ ಸಂಸ್ಥೆಗೆ ಏನಿದೆಯೋ ಟೋಕನ್ ಕೊಟ್ಟಿದ್ದಾರೆ, ಅವ್ರ ನೈಸ್ ಸಂಸ್ಥೆಗೆ ಅವ್ರು ವಾಪಸ್ ಕೊಟ್ಬಿಡಿ ಅವ್ರ ದುಡ್ಡನ್ನು. ರೈತರ ಭೂಮಿನ ರೈತರು ಕೊಟ್ಬಿಡಿ. ಇದು ಪ್ರಜಾಪ್ರಭುತ್ವ. ಇಲ್ಲಿ KIDB ಆಗಲಿ ಇನ್ನೊಬ್ಬರಾಗಲಿ ಏನೋ ಇಂಥ ಸೆಕ್ಷನ್ ಅಂಡರಲ್ಲಿ ನೀವು ನೋಡ್ಬೋದು. ನಾನು ಕೆಲವು ಸೆಕ್ಷನ್ಸ್ಗಳನ್ನು ನೋಡಿ ಇಲ್ಲಿ ತೋರಿಸ್ತೇನೆ, ಕಳೆದ ವಿಡಿಯೋದಲ್ಲಿ ಹಾಕಿದ್ದೇನೆ. ನೀವು ವಿವರಣೆಗಾಗಿ ಸಂಪೂರ್ಣ ಮಾಹಿತಿ ಬೇಕಾಗಿದ್ದಲ್ಲಿ ಪಾರ್ಟ್ 1 ನೋಡಿಕೊಂಡು ಈ ವಿಡಿಯೋವನ್ನು ನೋಡಿ, ನಿಮಗೆ ಎಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತಲೂ ಕೂಡ ಇಲ್ಲಿ ನಾನು ಹೇಳ್ತೇನೆ. ಸೊ ಭೂ ಸ್ವಾಧೀನವನ್ನು ಪಡಿಸಿಕೊಂಡಿರತಕ್ಕಂಥ ಸರ್ಕಾರ ಕೊಡದೇ ಹೋದರೆ ಪರಿಹಾರ, ನೀವು ರೈತರುಗಳೆಲ್ಲ ನಿಮ್ಮ ಭೂಮಿಗಳನ್ನು ನೀವು ವಾಪಸ್ ಕೇಳಿ ಕೇಸ್ಗಳನ್ನು ಹಾಕ್ಕೊಳ್ಳಿ, ನಿಮಗೆ ಭೂಮಿ ಸಿಗುತ್ತೆ. ಹೈಕೋರ್ಟು ನಿಮ್ಮ ಪರವಾಗಿ ಇರುತ್ತೆ. ನಿಮಗೆ ಪರಿಹಾರ ಸಿಗದೆ ಹೋಗಿದ್ದೆ ಆದಲ್ಲಿ ಖಂಡಿತವಾಗ್ಲೂ ನಿಮ್ಮ ಭೂಮಿ ನಿಮ್ಗೆ ವಾಪಸ್ ಸಿಗುತ್ತೆ. ಅದನ್ನು ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಈ ನೈಸ್ನವರು ಅಕ್ರಮ ಮಾಡಿಬಿಟ್ಟವ್ರೆ, ಟೋಲ್ ಸಂಗ್ರಹ ಮಾಡ್ತಾ ಇರೋದೇ ಅಕ್ರಮ ಅನ್ನೋ ಥರದಲ್ಲೆಲ್ಲ ಆದರೆ, ಅವ್ರು ಯಾವ ರೋಡ್ ಡೆವಲಪ್ ಮಾಡಿದ್ರು ಅದನ್ನು ತಾನೇ ತಗೋತಾ ಇದ್ದಾರೆ. ಮಾಡದೇ ಇರೋದಕ್ಕೆ ಹೆಂಗೆ ತಗೊಳ್ಳೋಕೆ ಸಾಧ್ಯ? ಡೆವಲಪ್ಮೆಂಟ್ ಮಾಡೋದಕ್ಕೆ ಬಂಡವಾಳ ಹಾಕಿದ್ರೆ ತಾನೇ ಅವರು ಏನೋ ಬಂಡವಾಳ ಹಾಕಿದವರು ಬಂಡವಾಳ ವಾಪಸ್ ತಗೋಬಾರ್ದಾ? ಅಂದರೆ ಒಂದು ಟೋಲಲ್ಲಿ ನಾನೇನು ಹೇಳ್ತೇನೆ ಅಲ್ಲಿ ಕ್ಲಿಯರಾಗಿ ರಿಫ್ಲೆಕ್ಟ್ ಆಗಿಬಿಡ್ಲಿ. ಈಗೆಲ್ಲ ಡಿಜಿಟಲೈಸು, ಈಗೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀರಾ ದುಡ್ಡುಗಳ್ನ, ಈಗೆಲ್ಲ ಸ್ಯಾಟ್ಲೈಟು ಎಲ್ಲ ತರ್ತೀನಿ ಕ್ಯಾಮ್ರಾ ಅಂತ ಇದ್ದೀರಾ. ಸೊ ಪ್ರತಿಯೊಂದು ಕಡೆಯೂ ಅದು ಡಿಸ್ಪ್ಲೇ ಆಗಿಬಿಡ್ಲಿ. ಈ ರೋಡು ಈಗ 41 ಕಿಲೋಮೀಟ್ರ್ ಆಗೋಕ್ಕೆ ಎಷ್ಟು ಖರ್ಚಾಗಿದೆ, ಎಷ್ಟು ಭೂಮಿ ರೈತರಿಗೆ ಎಷ್ಟು ಪರಿಹಾರ ಕೊಟ್ಟಿದೆ, ಇದರಿಂದ ಸರ್ಕಾರಕ್ಕೆ ಏನು ಪ್ರಯೋಜನ ಬಂತು, ಮತ್ತು ಇದರಿಂದ ಈ ನೈಸ್ ಸಂಸ್ಥೆಗೆ ಎಷ್ಟು ಲಾಭವನ್ನು ನೀವು ಕೊಡ್ತಾ ಇದ್ದೀರಾ, ಇದೆಲ್ಲ ತರ್ಕಯುಕ್ತವಾಗಿ ಬುದ್ಧಿಯುಕ್ತವಾಗಿ ಕಾಂಟ್ರಾಕ್ಟ್ಗಳನ್ನು ಮಾಡ್ಕೋಬೇಕಾಗತ್ತೆ. ಎಷ್ಟು ಟ್ರಾಫಿಕ್ ಇದೆ, ಎಷ್ಟು ಫ್ಲೋ ಆಗುತ್ತೆ, ಟ್ರಾಫಿಕ್ ಫ್ಲೋ ಸಂಖ್ಯೆ ಏನು, ಆ್ಯಾವ್ರೇಜ್ ಏನು, ಇಷ್ಟು ದುಡ್ಡನ್ನು ನೀವು ಬಂಡವಾಳವನ್ನು ಹಾಕಿದ್ರೆ ಅದಕ್ಕೆ 1ಕ್ಕೆ 2ರಷ್ಟು 3ರಷ್ಟು ನೀವು ಲಾಭವನ್ನು ಮಾಡಿಕೊಂಡು ನೀವು ಇಮಿಡಿಯೇಟಾಗಿ ಸಾರ್ವಜನಿಕರಿಗೆ ಮುಕ್ತವಾಗಿ ಬಿಟ್ಬಿಡಬೇಕು ಅಂತೇಳಿ ಹಾಕೋಬೇಕು. ಅದನ್ನು ಬಿಟ್ಟು ಲೆಕ್ಕಾಚಾರನೇ ಇಲ್ಲದೆ 30 ವರ್ಷಗಳು ನೀವು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಕಾಂಟ್ರಾಕ್ಟ್ ಹಾಕಿಬಿಡೋದು. ಆ 30 ವರ್ಷದಲ್ಲಿ ಎಷ್ಟು ಫ್ಲೋಗಳಾಗ್ತವೆ, ವೆಹಿಕಲ್ಗಳು ರಿಜಿಸ್ಟರ್ಗಳಾಗ್ತವೆ, ಎಷ್ಟು ಲಕ್ಷಾಂತರ ಗಾಡಿಗಳು ಓಡಾಡ್ತವೆ, ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಆಗುತ್ತೆ ಪ್ರತಿನಿತ್ಯ ಅನ್ನೋದನ್ನು ನೋಡಬೇಕಲ್ವಾ? ಈ ರೀತಿಯಾಗಿ ಏನೋ ಮಾಡಿಕೊಟ್ಬಿಡೋದಕ್ಕೆ ವೈಜ್ಞಾನಿಕವಲ್ಲದೆ ಏನೋ ಎಷ್ಟು ಬೇಕೋ ಲೂಟಿ ಮಾಡ್ಕೊಂಡು ಹೋಗಿ, ಸಾವಿರಾರು ಕೋಟಿ ಲೂಟಿ ಮಾಡ್ಕೊಂಡು ಹೋಗಿ ಅಂತ ಯಾಕೆ ಬಿಡಬೇಕು? ವಿವೇಚನೆ ಇರುವಂಥ ರಾಜಕಾರಣಿಗಳು ಆಗಿರಬೇಕಲ್ವಾ? ಒಂದು ಕಾಂಟ್ರಾಕ್ಟ್, ಒಂದು ಟೆಂಡರನ್ನು ಕೊಡಬೇಕಂದ್ರೆ ಅದಕ್ಕೊಂದು ಲಾಜಿಕ್ ಬೇಕಲ್ವ? ಇವರೇನು ಸ್ವಹಿತಾಸಕ್ತಿಗಳನ್ನು ಇಟ್ಕೊಂಡು ಯಾರಿಗೆ ಯಾವಾಗ ಬೇಕಂದಾಗ ಕೊಟ್ಟುಬಿಡೋದು, ಏನೋ ಸ್ವಹಿತಾಸಕ್ತಿಗಳನ್ನು ಏನೋ ಇಟ್ಕೊಳ್ಳೋದು, ಅವರು ವೈಯಕ್ತಿಕವಾಗಿ ಬೆಳವಣಿಗೆ ಮಾಡ್ಕೊಂಬಿಡೋದು. ಇಲ್ಲಿ ಭೂಮಿ ಕೊಟ್ಟ ರೈತರಿಗೂ ಕೂಡ ಏನೂ ಲಾಭ ಇಲ್ಲ, ಕಂಪ್ನಿನೂ ಸಿಗಾಕೊಳ್ತಾರೆ, ಇನ್ಯಾರೋ ಡೀಲ್ ಕೊಟ್ಟವರು ಡೀಲ್ ಮಾಸ್ಟರ್ಗಳು ದುಡ್ಡು ಮಾಡಿಕೊಂಡು ಆರಾಮಾಗಿರ್ತಾರೆ, ಅವ್ರ ವೈಯಕ್ತಿಕ ಬೆಳವಣಿಗೆ ಆಗುತ್ತೆ. ಸೊ ಇದನ್ನೆಲ್ಲವನ್ನು ಕೋರ್ಟು ಗಮನಿಸಬೇಕಾಗಿದೆ. ನೋಡಿ, ಯಾರೇ ಒಬ್ಬ ವ್ಯಕ್ತಿ ಒಂದು ಪ್ರಾಪರ್ಟಿಯನ್ನು ಮಾರಾಟ ಮಾಡಿದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು ಕೊಡ್ತಾನೆ. ಮಾರಾಟ ಮಾಡೋದನ್ನು ದುಡ್ಡು ಬೇಕಂದ್ರೆ 3 ತಿಂಗಳಲ್ಲಿ ನೀನು ದುಡ್ಡು ಕೊಟ್ಬಿಡ್ಬೇಕು ಅವನಿಗೆ ಭೂಮಿ ತಗೊಂಡು. ಇಲ್ಲ ಅಂದರೆ ಡೆವಲಪ್ಮೆಂಟ್ ಮಾಡಿರೋದ್ರಲ್ಲಿ ನೀನು 1 ವರ್ಷದೊಳಗಡೆ ನೀನು ಡೆವಲಪ್ಮೆಂಟ್ ಮಾಡಿ, ಇಲ್ಲ 5 ವರ್ಷದೊಳಗಡೆ ಡೆವಲಪ್ಮೆಂಟ್ ಮಾಡಿ ನೀನು 50% ಕೊಡಬೇಕು. ಡಿಲೇ ಆಯಿತು ಅಂದರೆ 1ಕ್ಕೆ 4ರಷ್ಟು 10ರಷ್ಟು 15ರಷ್ಟು ನೀವು ರೈತರುಗಳಿಗೆ ಪೆನಾಲ್ಟಿ ಕೊಡಬೇಕು. ಅದನ್ನು ಬಿಟ್ಟು ನೀವು ಏನೋ ಒಂದು ಅಕ್ವೈರ್ ಮಾಡ್ಕೊಂಡು ನಾಮಿನಲ್ ಆಗಿ ಒಂಚೂರು ದುಡ್ಡು ಕೊಟ್ಬಿಟ್ಟು ಟೋಕನ್ ಹಾಕ್ಕೊಂಡು 30 ವರ್ಷಕ್ಕೆ ಲಾಕ್ ಮಾಡ್ಕೊಂಬಿಟ್ಟು, ಈ ಕಡೆ ದುಡ್ಡು ಇಲ್ಲ, ಈ ಕಡೆ ಡೆವಲಪ್ಮೆಂಟು ಇಲ್ಲ, ಈ ಕಡೆ ಪ್ರೋಗ್ರೆಸ್ಸು ಇಲ್ಲ, ಈ ಕಡೆ ಕೃಷಿನೂ ಇಲ್ಲ, ಬಂಜರು ಭೂಮಿಗಳನ್ನಾಗಿ ಮಾಡಿಬಿಟ್ಬಿಡ್ತೀರಾ. ಇದು ಯಾವ ಸೀಮೆಯ ಡೆವಲಪ್ಮೆಂಟ್ ಇದು? ತಿರ್ಗಿ ಮತ್ತೆ ಇಲ್ಲ ಬಿಡದಿಗೆ ಹೋಗ್ತೀರಾ, ಅಲ್ಲಿ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ. ಈಗ ತಗೊಂಡಿರೋದನ್ನು ಏನು ಮಾಡಿದ್ದೀರಾ? ಅದಕ್ಕೆಲ್ಲಿ ದುಡ್ಡಿದೆ? ಬಿಡದಿ ಸೈಟ್ ಕಿತ್ಕೊಳ್ಳೋದಕ್ಕೆ ಮಾತ್ರ ಬಡ್ಡಿ ಸೇರಿಸ್ಬಿಟ್ಟು ಕೊಟ್ಟುಬಿಡೋಣ ಅಂತ ನಮ್ಮ ಕರ್ನಾಟಕ ರಾಜ್ಯದ ಚೀಫ್ ಮಿನಿಸ್ಟರ್ ಹೇಳ್ತಾರೆ. ಇವ್ರಿಗೆಲ್ಲ ಬಡ್ಡಿ ಸೇರಿಸ್ಬಿಟ್ಟು ಇವತ್ತು ಕೊಟ್ಟುಬಿಟ್ಟು ಆ ಜಾಗಗಳನ್ನೆಲ್ಲ ಏನಿದೆಯೋ ರೈತರು ಕೊಟ್ಬಿಡಿ.
ಅವ್ರು ಕೇಳಿ ನೈಸ್ ಕಂಪ್ನಿ ಏನು ದುಡ್ಡು ಕೊಟ್ಟರು ಅದಕ್ಕೆ ಬಡ್ಡಿ ಸೇರಿಸಿ ಕೊಟ್ಬಿಡಿ, ಭೂಮಿನ ಕೊಟ್ಬಿಡಿ ರೈತರಿಗೆ. ಎಲ್ಲೋ ಈಗ ಕೋರ್ಟ್ ಏನು ಹೇಳಿದರೆ ಅದನ್ನು ಪಾಲನೆ ಮಾಡೋರಲ್ವ ನೀವು. ಬಡ ಜನಗಳು ಈಗೇನೋ ಫುಟ್ಪಾತಲ್ಲಿ ಏನೋ ಮಾಡ್ತಾಯಿದ್ರು ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ರೆ ಅದಕ್ಕೆಲ್ಲ ಸಂತೋಷ. ಯಾಕಂದರೆ ಕೋರ್ಟ್ ಆರ್ಡ್ರ್ ನೀವು ಪಾಲನೆ ಮಾಡಬೇಕಾಯಿತು, ಪಾದಚಾರಿಗಳಿಗೆ ಫಂಡಮೆಂಟಲ್ ರೈಟ್ ಇತ್ತು, ಅದನ್ನು ನೀವು ಮಾಡಿಕೊಟ್ರಿ. ಅದೇ ಥರದಲ್ಲಿ ಈಗ ಕೋರ್ಟ್ ಹೇಳಿದೆ ಇದು ಅಕ್ರಮ ಇದೆಲ್ಲ ಅಂಥೇಳಿ. ಈಗ ನಿಮ್ಮ ಒಂದು ಏನಿದೆ ಶೌರ್ಯತನ ವೀರತನವನ್ನು ತೋರಿಸ್ರಿ. ಯಾರು ಕೃಷ್ಣ ಬೈರೇಗೌಡರು ಆಗಿರ್ಬೋದು, ಅದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅಥವಾ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಸರ್ಕಾರ ಈಗ ಆ ಒಂದು ಗಡಸುತನವನ್ನು ತೋರಿಸಿ ಏನೋ ಇಲ್ಲೂ ಕೂಡ ಅವ್ರಿಗೇನಿದೆ ಇಂಟ್ರೆಸ್ಟ್ ಸಮೇತ ಬಿಸಾಕಿ ಭೂಮಿಯನ್ನು ತಗೊಂಡು ರೈತರಿಗೆ ಕೊಡಿ. ಇಲ್ಲ ನಿಮ್ಮ ಕೈಲಾದರೆ ಡೆವಲಪ್ಮೆಂಟ್ ಮಾಡಿರಿ. ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡಿರೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತೇನೆ. ರೈತರಿಗೆ ನಾನು ಕರೆ ಕೊಡ್ತಾ ಇದ್ದೇನೆ, ನಿಮಗೆ ಅನ್ಯಾಯ ಆಗಿದೆ ಆದಲ್ಲಿ ವರ್ಷಾನುಗಟ್ಟಲೆ ನೀವುಗಳು ಭೂಮಿಯನ್ನು ಕೊಟ್ಟು ಕೂತ್ಕೊಂಡು ನಿಮಗೆ ಪರಿಹಾರನೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಕೋರ್ಟ್ಗಳಿಗೆ ಏನೋ ಅರ್ಜಿಯನ್ನು ಹಾಕ್ಕೊಳ್ಳಿ. ಈಗ ಆಲ್ರೆಡಿ ಹೈಕೋರ್ಟು ತೀರ್ಮಾನವನ್ನು ಮಾಡಿ ಏನೋ ಒಂದು ರೈತರಿಗೆ ಭೂಮಿ ವಾಪಸ್ ಕೊಡಬೇಕು ಅಂತ ಮಾಡಿದೆ. ಅದೇ ಸೈಟೇಷನನ್ನು ನೀವು ತಗೊಂಡು ಹಾಕಿಬಿಟ್ಟು ನಮಗೂ ಅನ್ಯಾಯ ಆಗಿದೆ ಅಂತ ಹೇಳಿ ಭೂಮಿಗಳನ್ನು ನೀವು ವಶಪಡಿಸ್ಕೊಳ್ಳಿ, ನಿಮ್ಮ ಭೂಮಿಗಳನ್ನು ನೀವು ಪಡ್ಕೊಳ್ಳಿ, ರೈತರಿಗೆ ಅನ್ಯಾಯ ಆಗಬಾರದು ಅಂತ ಹೇಳ್ತಾ ಏನೋ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಇದೆಲ್ಲವೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಇರುವಂತಹ ವಿಡಿಯೋಗಳಾಗಿದೆ. ಆದ್ದರಿಂದ ಶೇರ್ ಮಾಡಿ, ಕಾಮೆಂಟ್ಗಳನ್ನು ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಂಡಾಗ ಪ್ರಜಾಪ್ರಭುತ್ವಕ್ಕೆ ಒಂದು ಶಕ್ತಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನೂ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.